MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೈದ್ಯ ವೇಷದ ಉಗ್ರರಿಂದಲೇ ನಡೆದಿದ್ದ ಬೃಹತ್ ದಾಳಿಗೆ ಸಂಚು. ವಿಷ ಬಳಸಿ ಸಾಮೂಹಿಕ ಕೊಲೆಗೆ ಪ್ಲಾನ್. ಟೆಲಿಗ್ರಾಮ್ ಮೂಲಕ ಶಂಕಿತ ವೈದ್ಯರ ಮಾತುಕತೆ. ದೆಹಲಿಯಲ್ಲಿ ಸ್ಫೋಟ, ರಾಜ್ಯದಲ್ಲೂ ಕಟ್ಟೆಚ್ಚರ. ಇದೆಲ್ಲವನ್ನೂ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ವೈದ್ಯ ವೇಷದಲ್ಲಿದ್ದ ಲೇಡಿ ಕ್ರಿಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಫರೀದಾಬಾದ್ನಲ್ಲಿ ಲಕ್ನೋ ಮೂಲದ ವೈದ್ಯೆ ಶಾಹೀನ್ ಶಾಹಿದ್ ಅರೆಸ್ಟ್ ಆಗಿದ್ದಾಳೆ. ಈಕೆ ಜೈಷ್ ಉಗ್ರ ಮಸೂದ್ ಸಹೋದರಿ ಜೊತೆ ಸಂಪರ್ಕದಲ್ಲಿದ್ಲು. ಫರೀದಾಬಾದ್ನ ಅಲ್ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಆಗಿದ್ದ ಶಾಹೀನ್ ತಮ್ಮ ಕಾರಿನಲ್ಲಿ AK-47 ಸಾಗಾಟ ಮಾಡುತ್ತಿದ್ದ ವೇಳೆ ಲಾಕ್ ಆಗಿದ್ದಾಳೆ. ಭಾರತದಲ್ಲಿ ಜೈಷ್ಗಾಗಿ ಮಹಿಳಾ ಸಂಘಟನೆ ಕಟ್ಟಲು ಪ್ಲಾನ್ ಮಾಡಿದ್ಲು ಎನ್ನಲಾಗ್ತಿದೆ. ಉಮರ್ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲೇ ಶಾಹೀನ್ ಕೆಲಸ ಮಾಡ್ತಿದ್ಲು. ಹೀಗಾಗಿ ಈಕೆ ಜೊತೆಗೂ ಆತನಿಗೆ ಲಿಂಕ್ ಇತ್ತ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. ತನಿಖಾ ತಂಡಗಳ ಕೈಗೆ ಸಿಕ್ಕಿಬಿದ್ದಿರುವ ಶಂಕಿತ ವೈದ್ಯರೆಲ್ಲರಿಗೂ ಒಬ್ಬರಿಗೊಬ್ಬರು ಪರಿಚಯವಿದೆ. ಎಲ್ಲರೂ ಪ್ರತ್ಯೇಕ ಟೆಲಿಗ್ರಾಮ್ ಗ್ರೂಪ್ ಮಾಡಿಕೊಂಡು ಮಾಹಿತಿ ಹಂಚಿಕೊಳ್ತಿದ್ರು. ಜೈಷೆ ಉಗ್ರ ಸಂಘಟನೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ತನಿಖಾ ತಂಡಗಳು ಈಗ ಟೆಲಿಗ್ರಾಮ್ ಗ್ರೂಪ್ಗಳನ್ನ ಜಾಲಾಡ್ತಿವೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ಘೋಷಿಸಲಾಯಿತು. ದೆಹಲಿ ಸಿಎಂ ರೇಖಾ ಗುಪ್ತಾ ಪರಿಹಾರ ಘೋಷಿಸಿದ್ದು, ಶಾಶ್ವತ ಅಂಗವಿಕಲರಾದವರಿಗೆ 5 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ದೆಹಲಿಯಲ್ಲಿನ ರಕ್ತದೋಕುಳಿ ಇಡೀ ದೇಶವೇ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಎಲ್ಲಿ ಯಾವಾಗ ಬೇಕಾದ್ರೂ ಏನಾದ್ರೂ ಸಂಭವಿಸುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಇದೇ ಕಾರಣಕ್ಕೆ ರಾಜ್ಯದಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ, ಬೆಂಗಳೂರು ಪೊಲೀಸರೊಂದಿಗೆ ಮಾತನಾಡಿದ್ದೇನೆ, ಇಡೀ ರಾಜ್ಯದಲ್ಲಿ ಭದ್ರತೆ ಬಿಗಿಗೊಳಿಸುತ್ತಿದ್ದೇವೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲೇ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಏರ್ಪೋರ್ಟ್, ಶಾಪಿಂಗ್ ಮಾಲ್, ರೈಲ್ವೆ ನಿಲ್ದಾಣ, ಮೆಟ್ರೋ ನಿಲ್ದಾಣದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಎಲ್ಲರನ್ನ ತಪಾಸಣೆ ಮಾಡಲಾಗ್ತಿದೆ. ನಾನು ನಿನ್ನೆ ಹೇಳಿದ್ದೀನಿ, ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ಬೇಕು. ಎಲ್ಲಿ ಬ್ಲಾಸ್ಟ್ ಆಗಿರ್ಲಿ, ಎಲ್ಲೇ ಆಗಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಮಾಜಿ ಸಚಿವ KN ರಾಜಣ್ಣ, ಮಾವಿನ ಹಣ್ಣಿನಲ್ಲಿ ಹುಳು ಗೊತ್ತಿಲ್ಲದೆ ಸೇರಿಕೊಂಡು ಬಿಡುತ್ತೆ. ನಕ್ಸಲರು ಟೆರರಿಸ್ಟ್ ಸೇರಿಕೊಳ್ಳುವುದು ಗೊತ್ತಾಗೋದಿಲ್ಲ. ಅವರು ಯಾವ ರೀತಿಯಾದ್ರೂ ಬಂದು ಸೇರಿಕೊಳ್ತಾರೆ. ಇಂದಿರಾ ಗಾಂಧಿ ಕೊಂದು ಹಾಕಿದವರು ಒಳಗಡೆ ಇದ್ದವರೇ. ರಾಜ್ಯಸಭೆ ಚುನಾವಣೆ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ರು. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು HDK ಹೇಳಿರ್ಬೋದು ಅಂತ ಹೇಳಿದ್ದಾರೆ. ಅಕ್ರಮವಾಗಿ ಸಾಗಿಸುತ್ತಿದ್ದ 2.37 ಕೋಟಿ ಮೌಲ್ಯದ 6.77 ಕೆಜಿ ಹೈಡ್ರೋಪೋನಿಕ್ ಗಾಂಜಾ ಸಾಗಿಸುತ್ತಿದ್ದ ಆರೋಪಿಯನ್ನ ಬೆಂಗಳೂರಿನ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ಪೋರ್ಟ್ ಕಸ್ಟಮ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಬ್ಯಾಂಕಾಕ್ನಿಂದ ಬಂದಿದ್ದ ವ್ಯಕ್ತಿಯ ಲಗೇಜ್ ಪರಿಶೀಲಿಸಿದಾಗ ಗಾಂಜಾ ಪತ್ತೆಯಾಗಿತ್ತು. ತಕ್ಷಣವೇ ಅಧಿಕಾರಿಗಳು ಗಾಂಜಾ ಸಮೇತ ಪ್ರಯಾಣಿಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. NDPS ಆಕ್ಟ್ ಅಡಿ ಪ್ರಕರಣ ದಾಖಲಿಸಿದ್ದಾರೆ. ದೆಹಲಿ ಸ್ಫೋಟದ ಬೆನ್ನಲ್ಲೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತಿನ ಜಟಾಪಟಿ. ಅಸಮರ್ಥ ಗೃಹ ಸಚಿವ ಅಂತ ಕಾಂಗ್ರೆಸ್ ನಾಯಕರ ವಾಗ್ದಾಳಿ. ಚುನಾವಣೆ ಬಂದಾಗ ಸ್ಫೋಟಿಸುತ್ತಾರೆ ಅಂತ ಗುಡುಗು. ಬಿಹಾರ ಚುನಾವಣೆ ಬಳಿಕ ಯಾವುದೇ ಬದಲಾವಣೆ ಇಲ್ಲ ಎಂದ ರಾಜಣ್ಣ. ಇದೆಲ್ಲವನ್ನೂ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಸಮರ್ಥ ಸಚಿವ ಅಂತ ರಾಜ್ಯ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಪ್ರಧಾನಿ ರಾಜೀನಾಮೆ ಕೊಡ್ತಾರಾ ಅಂತ ಸಂತೋಷ್ ಲಾಡ್ ಪ್ರಶ್ನಿಸಿದ್ದು, ಕರ್ತವ್ಯದಿಂದ ಬಿಟ್ಟೋಗಿ ಅಂತ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಈಗಾಗಲೇ ಎಲ್ಲ ಹಿರಿಯರು ಮಾತನಾಡಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು. ಇನ್ನು ಎಷ್ಟು ಜನ ಪ್ರಾಣ ಕಳ್ಕೋಬೇಕ್ರಿ? ಡೆಲ್ಲಿ ಆಯಿತು, ಮಣಿಪುರ ಆಯಿತು, ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಉತ್ತರ ಸಿಕ್ಕಿದ್ಯಾ? ಏನಿದ್ರು ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ, ಅದಾದ್ಮೇಲೆ ಮುಂದಿನ ಮಾತಾಡ್ಬೋದು. ಮತ್ತೆ ಈ ಪ್ರಧಾನಮಂತ್ರಿ ಕೊಡಬಾರ್ದು ರಾಜೀನಾಮೆ? ಈಗ ಈ ಪ್ರಧಾನಮಂತ್ರಿ ಬೇಡ ಅಂತ ಕೊಡೋದು ಬಾಂಬ್ ಬ್ಲಾಸ್ಟಲ್ಲಿ ರೆಡ್ ಫೋರ್ಟ್ ಆಗತ್ತೆ.
ಮೊನ್ನೆ ಪೆಲ್ಗಾಮ್ ಆಯಿತು, ಪೆಲ್ಗಾಮ್ನ ಕೂಡ ಏನು ಪುಸ್ತಂದಿಲ್ಲ ಟುಸ್ತಂದಿಲ್ಲ. ಪೆಲ್ಗಾಮ್ ಮುಗೀತು, ಪುಲ್ವಾಮಾ ಮುಗೀತು, ರೆಡ್ ಫೋರ್ಟ್ ಮುಗೀತು. ಈಗ ಯಾರು ಅವ್ರ ರಾಜೀನಾಮೆ ಬೇಡ ಅಂತ? ಈ ಥರ ಸೃಷ್ಟಿಯಾಗಿದ್ದ ಕಾರಣಕರ್ತರು ನೀವು ಅನ್ನೋದನ್ನ ನಾವು ಬೆಟ್ಟು ತೋರಿಸ್ತಾ ಇದ್ದೀವಿ. ಇಡೀ ಭಾರತ ದೇಶ ನಿಮ್ಮ ಕಡೆಗೆ ಬೆಟ್ಟು ತೋರಿಸಿ ಉತ್ತರವನ್ನು ಕೇಳ್ತಾ ಇದ್ದಾರೆ. ಉತ್ತರವನ್ನು ಕೊಡೋದಲ್ಲ, ನಿಮ್ಮ ಕರ್ತವ್ಯವನ್ನು ನಿಮಗೇನಾರು ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಟು ಹೋಗ್ರಿ. ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ನಾಯಕರು ಹೇಳೋದೇ ಬೇರೆ. ಪಾಕಿಸ್ತಾನದವರಿಗೆ ಅವರ ಪರ ಮೃದು ಧೋರಣೆ ಇರೋರು ಬೇಕು, ಅದಕ್ಕೆ ಚುನಾವಣೆ ಬಂದಾಗ ಸ್ಫೋಟಿಸ್ತಾರೆ ಅಂತಿದ್ದಾರೆ. ಸಾಲದಕ್ಕೆ ಕಾಂಗ್ರೆಸ್ ಕಾಲದ ದಾಳಿಗಳ ನೆನಪು ಮಾಡಿ ಕೈಪಡೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದವ್ರಿಗೆ ನರೇಂದ್ರ ಮೋದಿನ ಕಂಡ್ರೆ ಆಗಲ್ಲ, ಬಿಜೆಪಿನ ಕಂಡ್ರೆ ಆಗಲ್ಲ. ಅವ್ರಿಗೆ ಇಲ್ಲಿ ಸಾಫ್ಟ್ ಇರೋರು ಬರಬೇಕು. ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪರವಾಗಿ ಸಾಫ್ಟ್ ಇರುವಂಥವ್ರು ಬರಬೇಕು. ಅದಕ್ಕೆ ಈ ಥರದ ಉಗ್ರವಾದಿ ಚಟುವಟಿಕೆಗಳನ್ನು ಇಲ್ಲಿ ಎಲೆಕ್ಷನ್ ಸಮಯದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಭದ್ರತೆ ಇದು ವೈಫಲ್ಯ ಅನ್ನೋದಕ್ಕಿಂತ ಹೆಚ್ಚಿಗೆ ಕದ್ದು ಮುಚ್ಚಿ ಮಾಡುವಂಥದ್ದಿದೆಯಲ್ಲ, ಇದು ಸದಾ ಕಾಲದಲ್ಲೂ ನಡೀತದೆ. ಆದರೆ ಅದನ್ನು ಯಾವ ರೀತಿ ಸ್ವೀಕರಿಸ್ತದೆ ಒಂದು ಸರ್ಕಾರ ಅನ್ನೋದು ಮುಖ್ಯ. ವೆನ್ ಕಾಂಗ್ರೆಸ್ ಗೌರ್ಮೆಂಟ್ ವಾಸ್ ಇನ್ ಡೆಲ್ಲಿ ಸೆಂಟ್ರಲಲ್ಲಿ ದಿನನಿತ್ಯ ಸುದ್ದಿ ಆಗ್ತಿತ್ತು. ಅಹಮದಾಬಾದ್ನಲ್ಲಿ ಬಾಂಬ್ ಸ್ಫೋಟ, ದೆಹಲಿಯಲ್ಲಿ ಬಾಂಬ್ ಸ್ಫೋಟ, ಮುಂಬೈನಲ್ಲಿ ಬಾಂಬ್ ಸ್ಫೋಟ, ಹೈದರಾಬಾದ್ನಲ್ಲಿ ಬಾಂಬ್ ಸ್ಫೋಟ. ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಸುರ್ಜೇವಾಲಾ ನಿವಾಸದಲ್ಲಿ ಭೇಟಿಯಾಗಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಚರ್ಚೆ ನಡೆಸಿದ್ರು. ನವೆಂಬರ್ ಕ್ರಾಂತಿ ಚರ್ಚೆ ವೇಳೆಯೇ ಸುರ್ಜೇವಾಲಾ ಸತೀಶ್ ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಹೆದ್ದಾರಿಯಲ್ಲಿ ಹೊತ್ತಿ ಉರಿದ ಕಾರು, ಲಂಚ ಪಡಿತಾ ಇದ್ದ ಅಧಿಕಾರಿಗಳು ಲೋಕಾಪಲಿಕೆ. ಎಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಆಕಸ್ಮಿಕ ಬೆಂಕಿಯಿಂದ ಹೆದ್ದಾರಿಯಲ್ಲಿ ಕಾರು ಹೊತ್ತಿ ಉರಿದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ 4 ಅಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಲಂಚ ಪಡೆಯುತ್ತಿದ್ದಾಗ 2 ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿರೋ ಘಟನೆ ತುಮಕೂರು ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದಿದೆ. ತಿಪಟೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಎಇ ಸ್ವಾಮಿ, ಎಇ ಸುಹಾಸ್ ಹಾಗೂ ಕಂಪ್ಯೂಟರ್ ಆಪರೇಟರ್ ಹರೀಶ್ ಲೋಕಾಧಿಕಾರಿಗಳಿಗೆ ಟ್ರ್ಯಾಪ್ ಆಗಿದ್ದಾರೆ. ಕಾಮಗಾರಿ ಬಾಕಿ ಬಿಲ್ ಮಂಜೂರಿಗೆ 47,000 ರೂಪಾಯಿ ಪಡೆಯುತ್ತಿದ್ರು. ಆರೋಪಿಗಳನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯುಪಿಐ ಬಳಸಿ ಟಿಕೆಟ್ ಪಡೆಯುವುದರಲ್ಲಿ ತುಮಕೂರು ಪ್ರಯಾಣಿಕರೇ ಟಾಪ್ ಆಗಿದ್ದಾರೆ. ತಿಂಗಳಿಗೆ ಅಂದಾಜು 2 ಕೋಟಿಯಷ್ಟು ಯುಪಿಐ ಪೇಮೆಂಟ್ ಆಗ್ತಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ಈ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಆರಂಭದಲ್ಲಿ ತಿಂಗಳಿಗೆ 10 ಲಕ್ಷದಷ್ಟಿದ್ದ ಆದಾಯ ಕಳೆದ ತಿಂಗಳಲ್ಲಿ 1.78 ಲಕ್ಷ ಟಿಕೆಟ್ನಿಂದ 1.56 ಕೋಟಿಯಷ್ಟಾಗಿದೆ. ಚಿಲ್ಲರೆ ಗೊಂದಲ, ಕಿರಿಕಿರಿ ಇಲ್ಲದೆ ಬಸ್ ಪ್ರಯಾಣಿಕರು ತಂತ್ರಜ್ಞಾನದ ಮೊರೆ ಹೋಗ್ತಿದ್ದಾರೆ. ಕೊರಗಜ್ಜ ಚಿತ್ರದ ಆಡಿಯೋ ಲಾಂಚ್ ಆಗಿದೆ. ಮಂಗಳೂರು ನಗರದ ಓಷಿಯನ್ ಪರ್ಲ್ಸ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮ ಕೊರಗಜ್ಜ ಚಿತ್ರದ 2 ಹಾಡುಗಳನ್ನ ಬಿಡುಗಡೆ ಮಾಡಲಾಯಿತು. ಕನ್ನಡ ಸೇರಿದಂತೆ ಒಟ್ಟು 6 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಸುಧೀರ್ ಅತ್ತಾವರ್ ನಿರ್ದೇಶಿಸಿದ್ದಾರೆ. ಸಿನಿಮಾದಲ್ಲಿ ಕೊರಗಜ್ಜನ ಸಾಕುತಾಯಿ ಬೈರಕ್ಕೆ ಪಾತ್ರವನ್ನ ನಟಿ ಶ್ರುತಿ ಮಾಡಿದ್ದಾರೆ. ಚಿತ್ರತಂಡ ನಿನ್ನೆ ಕೊರಗಜ್ಜ ದೈವಕ್ಕೆ ಕೋಲ ಸೇವೆ ನಡೆಸಿತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.